ಎವ್ರಿವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಎಡಿಸಿ 130 ಡಿಗ್ರಿ ಮತ್ತು ಜ ಬಿಸಿ ಈಸ್ ಈಕ್ವಲ್ ಟು ಜ ಬಿಇ ಆಗಿದೆ. ಓಕೆ, ಸೊ ಇಲ್ಲಿ ಜ ಬಿಸಿ ಈಸ್ ಈಕ್ವಲ್ ಟು ಬಿಇ. ಓಕೆ, ಸೊ ಜ ಬಿಸಿ ಈಸ್ ಈಕ್ವಲ್ ಟು ಬಿಇ ಆಗಿದೆ. ಓಕೆ, ಕೋನ ಸಿಬಿಇ ಅಳತೆಯನ್ನ ಕಂಡುಹಿಡಿಯಿರಿ. ಕೋನ ಸಿಬಿಇ, ಸೊ ಈ ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಪ್ರತಿಫಲಿತ ಕೋನ ಎಒಸಿ. ಸೊ ಪ್ರತಿಫಲಿತ ಕೋನ ಎಒಸಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 2 ಟೈಮ್ಸ್ ಕೋನ ಎಡಿಸಿ ಆಗತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 2 ಇಂಟು ಎಡಿಸಿ ಕೋನ ಎಷ್ಟಿದೆ, 130 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು, 260 ಡಿಗ್ರಿ ಆಗುತ್ತೆ. ಸೊ ಕೋನ ಎಒಸಿ, ಸೊ ಕೋನ ಎಒಸಿ ಎಷ್ಟಿದೆ, 100 ಡಿಗ್ರಿ ಇದೆ. ಸೊ ಕೋನ ಸಿಒಬಿ, ಸೊ ಕೋನ ಸಿಒಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಸೊ ಇದು ಸರಳ ಯುಗ್ಮ. ಎಒಬಿ ಸರಳ ರೇಖೆ ಆಗಿರೋದ್ರಿಂದ ಇವುಗಳ ಮೊತ್ತ ಏನಾಗಿರುತ್ತೆ, ಎಒಸಿ ಪ್ಲಸ್ ಸಿಒಬಿ ಏನಾಗಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಕೋನ ಸಿಒಬಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 180 ಡಿಗ್ರಿ ಮೈನಸ್ 100 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು, 80 ಡಿಗ್ರಿ ಬರುತ್ತೆ. ಓಕೆ, ಸೊ ಈಗ ಇಲ್ಲಿ ಈ ಕೋನ ಎಷ್ಟು ಬಂದಿದೆ, ಕೋನ ಕೋನ ಬಿಒಸಿ ಎಷ್ಟು ಬಂದಿದೆ, 80 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಲ್ಲಿ ಕೋನ ಸಿಇಬಿ, ಸೊ ಕೋನ ಸಿಇಬಿ. ಓಕೆ, ಸೊ ಕೋನ ಸಿಇಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಹಾಫ್ ಆಫ್ ಕೋನ ಸಿಒಬಿ ಆಗತ್ತೆ. ಸೊ ಇದು ಪರಿಧಿಯ ಮೇಲಿನ ಕೋನ. ಓಕೆ, ಸೊ ಹಾಗಾಗಿ ಹಾಫ್ ಇಂಟು ಕೋನ ಸಿಒಬಿ ಏನಾಗತ್ತೆ ಹೇಳಿ, ಸಿಒಬಿ. ಸೊ 80 ಡಿಗ್ರಿ. ಸೊ 2 1 2 40. ಸೊ ಕೋನ ಸಿಇಬಿ ಎಷ್ಟಿದೆ, 40 ಡಿಗ್ರಿ ಆಗತ್ತೆ. ಕೋನ ಸಿಇಬಿ 40 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಬಿಇ ಈಸ್ ಈಕ್ವಲ್ ಟು ಬಿಸಿ ಅಂದ್ರೆ 2 ಬಾಹುಗಳ ಸಮನಾಗಿರೋದ್ರಿಂದ ಈ ಕೋನಗಳು ಕೂಡ, ಎದುರಿಗಿರುವಂತಹ ಕೋನಗಳು ಕೂಡ ಸಮ. ಸೊ ಹಾಗಾಗಿ ಕೋನ ಇ ಸಿ ಬಿ ಕೂಡ 40 ಡಿಗ್ರಿನೇ ಆಗಿರುತ್ತೆ. ಓಕೆ, ಕೋನ ಇ ಸಿ ಬಿ ಈಸ್ ಈಕ್ವಲ್ ಟು ಏನಿ 40 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಸಿಬಿಇ ಅಳತೆ ಬೇಕು. ಸೊ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಕೋನ ಸಿಬಿಇ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್, ಸೊ ಇದು 40 ಪ್ಲಸ್ 80 ಡಿಗ್ರಿ ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ, 100 ಡಿಗ್ರಿ ಆಗಿದೆ. ಓಕೆ, ಕೋನ ಸಿಬಿಇ ಈಸ್ ಈಕ್ವಲ್ ಟು 100 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.